ನಮಸ್ಕಾರ ಗೆಳೆಯರೇ. ಇವತ್ತಿನ ಮಾರ್ಕೆಟ್ ಹೇಗಿತ್ತು ಅಂದರೆ, ಎಲ್ಲ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವಲ್ಲಿ ಟ್ರೇಡ್ ಮಾಡ್ತಾಯಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಪಾಸಿಟಿವಲ್ಲಿ ಮುನ್ನೋಗ್ತಿದೆ. ಇದಕ್ಕೆಲ್ಲ ಏನು ಮೇನ್ ಕಾರಣ, ಏನು ಮೇನ್ ರೀಸನ್ನು, ಮತ್ತು ಯಾವುದೆಲ್ಲ ಡಾಟಾಗಳು ನಮಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪರವಾಗಿ ಒಂದು ಪಾಸಿಟಿವ್ ಕೊಡ್ತೈತೆ, ಸೊ ಅದೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ, ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷ್ನಲ್ ಪರ್ಪಸ್ ಓನ್ಲಿ. ಸೊ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕು ಅನ್ನೋಕ್ಕಿಷ್ಟ ಇದ್ದರೆ, ಸೊ ಈ ಕೆಳಗಡೆ ನನ್ನ ಲಿಂಕ್ ಇದೆ, ಇಲ್ಲಿ ಬಂದು ನೀವು ಜಾಯ್ನ್ ಆಗ್ಬೋದು. ನೋಡಿ, ನಾನು ನಿಫ್ಟಿ ಚಾರ್ಟು ಒನ್ ಡೇ ಟೈಮ್ ಫ್ರೇಮ್ದು ಹಾಕಿದ್ದೀನಿ. ಈ ಒನ್ ಡೇ ಟೈಮ್ ಫ್ರೇಮು ಏನಂತ ಹೇಳ್ತಿದೆ, ನಿಫ್ಟಿ ಮೇಲೋಗ್ಬೋದಾ, ನಾಳೆ ಕೆಳಗೆ ಬರ್ಬೋದಾ, ಏನಂತ ಹೇಳ್ತಿದೆ. ಮತ್ತು ಮಾರ್ಕೆಟು ಎಲ್ಲ ಗ್ಲೋಬಲ್ ಮಾರ್ಕೆಟ್ಗಳು ನೆಗೆಟಿವಲ್ಲಿ ಟ್ರೇಡ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಪಾಸಿಟಿವಲ್ಲಿ ಟ್ರೇಡ್ ಮಾಡ್ತಾ ಇರೋದಕ್ಕೆ ಏನು ಮೇನ್ ರೀಸನ್ಸ್ಗಳು, ಮತ್ತು ಪಾಸಿಟಿವ್ ಆಗಿ ಮಾರ್ಕೆಟ್ ಮುನ್ನುಗ್ತಾ ಇರೋದಕ್ಕೆ ಏನೇನು ಒಳ್ಳೆ ಗುಡ್ ನ್ಯೂಸ್ಗಳು, ಮತ್ತು ಯಾವುದೆಲ್ಲ ಡಾಟಾ ನಮಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸೊ ಗೋಲ್ಡ್ಸ್ಮನ್ ಸಾಚ್ ಅವರು ಹೇಳಿದ ಮಾತು ವರ್ಕೌಟ್ ಆಗ್ತಿದೆಯಾ, ಅದೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸ್ ಆಗಿ ಇವತ್ತು ಮಾರ್ಕೆಟ್ ಏನಾಯಿತು, ನಾವೆಲ್ಲಿ ಟ್ರೇಡ್ ತೊಗೊಂಡ್ವಿ, ಮತ್ತು ನಾಳೆ ಮಾರ್ಕೆಟ್ ಪ್ರಿಡಿಕ್ಷನ್ ಹೇಗಿರುತ್ತೆ, ಮತ್ತು ನಾಳೆ ನಾವೇನು ಮಾಡಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸ್ ಆಗಿ ನೋಡೋಣ. ಸೊ ಇದುವರೆಗೆ 1 ವೀಕ್ ಬ್ಯಾಕ್ ಡಾಟಾ 2%ಗಿಂತನೂ ಹೆಚ್ಚಾಗಿ ನಮ್ಮ ಮಾರ್ಕೆಟು ಮೇಲ್ ಬಂದೈತೆ. ಅಂದರೆ 2%ಗಿಂತ ಹೆಚ್ಚಾಗಿ ನಮ್ಮ ಮಾರ್ಕೆಟು ಏರಿದೆ ಹೋದ ವೀಕಿಂದ. ಸೊ ಇದೊಂದು ನಮ್ಮ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್. ಆದರೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಏನಪ್ಪ ಅಂದರೆ, ಬಿಹಾರ್ ಚುನಾವಣೆ ಫಲಿತಾಂಶ ಮತ್ತು ಅಮೇರಿಕಾ ಶಟ್ಡೌನು 43 ಡೇಸ್ ಶಟ್ಡೌನ್ ಆಗಿತ್ತಲ್ಲ, ಸೊ ಆ ಶಟ್ಡೌನ್ದು ಒಂದು ರೀಓಪನ್ ಆಗಿದ್ದೊಂದು ಗುಡ್ ನ್ಯೂಸು. ಸೊ ಸರ್ ಇದೇನು ಸರ್ ನೀವು ಅಮೇರಿಕಾ ಶಟ್ಡೌನ್ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ಅಮೇರಿಕಾ ಶಟ್ಡೌನ್ ಆದ್ರೂ ಅಮೇರಿಕದಲ್ಲೇ ಗ್ಲೋಬಲ್ ಮಾರ್ಕೆಟ್ಗಳೇ ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದೆ ಅಂತ ಕೇಳ್ಬೋದು. ಸೊ ಕರೆಕ್ಟ್, ಅದು ಒಂದಿದು. ಸೊ ಅಲ್ಲಿ ಇನ್ವೆಸ್ಟರ್ಸ್ಗಳೆಲ್ಲ ಏನು ಮಾಡ್ತಾವ್ರಪ್ಪ ಅಂದರೆ, ಅವ್ರಿಗೆ ಸರಿಯಾದ ಜಾಬ್ ಇನ್ಫ್ಲೇಷನ್ ಡಾಟಾಗಳು, ವರದಿಗಳು, ಫೆಡ್ ರೇಟ್ ಕಟ್ಟು, ಇದ್ಯಾವುದು ಡಾಟದ್ದು ಕರೆಕ್ಟಾಗಿ ರಿಸಲ್ಟ್ ಕೊಟ್ಟಿಲ್ಲ ಅವರು. ಸೊ ಯಾವುದು ಕರೆಕ್ಟಾಗಿ ವರದಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಯ US ಮಾರ್ಕೆಟು ನೆಗೆಟಿವಲ್ ಟ್ರೇಡ್ ಆಗ್ತಿದೆ, ಮತ್ತು AI ಬಬಲ್ ಓವರ್ ವ್ಯಾಲ್ಯೂಯಲ್ಲಿ ಟ್ರೇಡ್ ಆಗ್ತಾಯಿದೆ. ಸೊ ಅದು ಕರೆಕ್ಷನ್ ಆಗ್ತಿದೆ. ಸೊ ಅದೊಂದು ಮೇನ್ ಥಿಂಗ್. ಸೊ ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ತಾ ಮಾರ್ಕೆಟ್ ಏನಾಯಿತು ಅಂತ ನೋಡ್ತಾ ಒಂದೊಂದೇ ಆಗಿ ನೋಡೋಣ. ಸೊ ಇದು ನೋಡಿ, ಈ ಕ್ಯಾಂಡಲ್ ನಮಗೆ ಒಂಥರ ಹ್ಯಾಮರ್ ಕ್ಯಾಂಡಲ್ ಥರ ಇದೆ. ಒನ್ ಡೇ ಕ್ಯಾಂಡಲ್ ಇದು ನಮಗೆ ಹ್ಯಾಮರ್ ಕ್ಯಾಂಡಲ್ ಥರ ಇದೆ. ಈ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ ಥರ ಇದೆ. ಅಂದರೆ ಬುಲ್ಸ್ ಅಂದರೆ ಬೈಯಿಂಗ್ ಸ್ಟ್ರೆಂತ್ ತೋರಿಸ್ತೈತೆ. ನಮ್ಮ ಮಾರ್ಕೆಟ್ ಮೇಲೆ ಹೋಗ್ತೀನಿ ಅಂತ ಸ್ಟ್ರೆಂತ್ನ ತೋರಿಸ್ತಾ ಇದೆ, ಬೈಯಿಂಗ್ ಸ್ಟ್ರೆಂತ್ ಇದ್ದೀನಿ ಅಂತ ಈ ಒನ್ ಡೇ ಕ್ಯಾಂಡಲ್ ತೋರಿಸ್ತೈತೆ. ಸೊ ಇವಾಗ ನಾವು ಆ್ಯಸ್ ಯೂಶುವಲ್ ಆಗಿ ನಾವು 5 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತೀವಲ್ವ. ಸೊ 5 ಮಿನಿಟ್ಸ್ನಲ್ಲಿ ನಾನು ಸ್ವಿಚ್ ಮಾಡೋಣ. ಸೊ ಈ 5 ಮಿನಿಟ್ಸಲ್ಲಿ ನಾನು ಸ್ವಿಚ್ ಮಾಡಿದ್ದೀನಿ. ನಾವು ಎಲ್ಲೆಲ್ಲ ಟ್ರೇಡ್ ತೊಗೊಂಡು ಮತ್ತು ನಾವೆಲ್ಲೆಲ್ಲ ಪ್ರಾಫಿಟ್ ಮಾಡಿಕೊಂಡು, ಸೊ ಈಗ ನಾವು ಮತ್ತೆ ನಾಳೆ ನಾವೇನು ಮಾಡಬೇಕು ಅಂತ ನೋಡೋಣ. ಸೊ ಇದು ನಿಫ್ಟಿ ಚಾರ್ಟ್ ಆದರೆ, ಇದೊಂದು ನಿಮಿಷ, ಇದು ನಾನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇದು ನಿಫ್ಟಿ ಚಾರ್ಟ್. ಈಗ ನಾಳೆಗೆ ನಾವೇನು ಮಾಡಬೇಕು ಅಂದರೆ, ಒಂದು ಆರಿಜೆಂಟಲ್ ಲೈನ ಡ್ರಾ ಮಾಡ್ಕೊತೀನಿ. ಸೊ ಇದೊಂದೊಂದು ಆರಿಜೆಂಟಲ್ ಲೈನ್ ಇದು ಡ್ರಾ ಆಗಿದೆ. ಸೊ ಈಗ ನೀವು ನಾಳೆ ಕಂಪ್ಲೀಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟಿಶ್ ಓಪನ್ ಆಗಿ ನಮಗೆ ಕಾಲ್ ಸೈಡ್ ಏನಾದರೂ ನಮಗೆ ಟ್ರೇಡ್ ತೋರಿಸಿದ್ರೆ ಕಣ್ಣು ಮುಚ್ಕೊಂಡು ನೀವು ನಾಳೆ ಇಲ್ಲೇನಾದ್ರು ಬಂದರೆ, ಇಲ್ಲಿ ಫಸ್ಟ್ ಕ್ಯಾಂಡ್ಲು 5 ಮಿನಿಟ್ಸ್ ಕ್ಯಾಂಡ್ಲು ಬರೋ ಗಂಟನ್ನು ವೆಯ್ಟ್ ಮಾಡಿರಿ.
ಬಂದಾದಮೇಲೆ ಅದು ಮತ್ತೆ ರೀಟ್ರೇಸ್ಮೆಂಟ್ ಬಂದೇ ಬರುತ್ತೆ, ಕಾಯಿರಿ. ಮತ್ತು ಈ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಝೋನಲ್ಲಿ ನೀವು ಈಸಿಯಾಗಿ ನೀವು ಆರಾಮಾಗಿ ಇಲ್ಲಿವರೆಗೆ ನಿಮ್ಮ ಪ್ಲ್ಯಾನ್ನ ಕಾಲ್ ಸೈಡ್ ಟ್ರೇಡ್ನ ನೀವು ಅಚೀವ್ ಮಾಡ್ಕೊಳ್ಳಿ. ಸೊ ತುಂಬ ದಿನಗಳಾದಮೇಲೆ ನಮ್ಮ ನಿಫ್ಟಿ 26,000ದ ಮೇಲೆ ಬಂದು ಸ್ಟೇಬಲ್ ಆಗಿ ನಿಂತಿದೆ. ಸೊ ನಾಳೆ ಇದೇ ಲೆವೆಲಿಂದ ಕೆಳಗೆ ಹೋಗೋ ಚಾನ್ಸಸ್ ಇದೆಯಾ, ಮತ್ತು ಬುಲ್ಲಿಷ್ಗಳು ಮತ್ತೆ ಮೇಲ್ ತಗೋ ಹೋಗ್ತಾರ, ಕಂಪ್ಲೀಟಾಗಿ ನೋಡೋಣ. ಇದು ಫ್ಲಾಟಿಶ್ ಓಪನ್ ಆದಾಗ ಕಾಲ್ ಸೈಡ್ ಬಂದಾಗ ನಾವೇನು ಮಾಡಬೇಕು ಅಂತ ನೋಡಿದ್ವಿ. ಅದೇ ರೀತಿ ನಮ್ಮ ಮಾರ್ಕೆಟು ಇಲ್ಲೇನಾದರೂ ಓಪನ್ ಆದರೆ, ಇಲ್ಲಿ ನೋಡಿ ನಮ್ಮ ಮಾರ್ಕೆಟು ಇಲ್ಲೇನಾದ್ರು ಓಪನ್ ಆಗಿ ಈ ಫ್ಲಾಟಿಶ್ ಝೋನ್ನ ಬ್ರೇಕ್ಔಟ್ ಮಾಡಿ ಮತ್ತೆ ಇನ್ನೊಂದು ಹಾಕ್ತೀನಿ. ಸೊ ಏನಪ್ಪ, ಈ ಝೋನನ್ನು ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿಂದ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ವೆಯ್ಟ್ ಮಾಡಿ, ಮತ್ತು ಫಸ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ವೆಯ್ಟ್ ಮಾಡಿಕೊಂಡು ಆ ರೀಟ್ರೇಸ್ಮೆಂಟ್ ಝೋನಲ್ಲಿ ನೀವು ಮತ್ತೆ ಪುಟ್ ಸೈಡ್ ಇದೇನಾದ್ರು ಬ್ರೇಕ್ಔಟ್ ಐತೆ, ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಈ ಝೋನವರು ಮತ್ತೆ ರೀಟ್ರೇಸ್ಮೆಂಟ್ ಹೋಗೋವರೆಗೂ ಕಾಯಿರಿ. ರೀಟ್ರೇಸ್ಮೆಂಟ್ ಹೋದ್ಮೇಲೆ ಈ ಝೋನ್ ಬ್ರೇಕ್ಔಟ್ ಆದಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಅಂತ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಪ್ಪ ಅಂದರೆ, ನಾಳೆ ಮಾರ್ಕೆಟು ಇಲ್ಲಿವರೆಗೆ ಬಿದ್ದು ಮತ್ತು ಇಲ್ಲಿಂದ ಕರೆಕ್ಷನ್ ತೊಗೊಂಡು ಮತ್ತೆ ಮೇಲೋಗೋ ಚಾನ್ಸಸ್ ತುಂಬ ಇದೆ. ಸೊ ಆ ಥರನೂ ಇದ್ದರೆ ನೀವಿಲ್ಲಿ ಡಿಪೆಂಡ್ಸ್ ಆನ್ ಸಪೋರ್ಟ್, ಈ ಸಪೋರ್ಟ್ಸ್ ನೋಡಿಕೊಂಡು ಈ ಸಪೋರ್ಟಲ್ಲಿ ಮತ್ತೆ ಕ್ಯಾಂಡಲ್ ಯಾವ ರೀತಿ ಇದೆ, ಹ್ಯಾಮರ್ ಕ್ಯಾಂಡಲ್ಲ, ಬುಲ್ಲಿಶ್ ಕಿಕ್ಕರ, ಯಾವ ಕ್ಯಾಂಡಲ್ ಅಂತ ನೋಡಿಕೊಂಡು ಬ್ರೇಕ್ಔಟ್ ಆದಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಫ್ಲಾಟಿಶ್ ಓಪನ್ ಆಗಿ ಪುಟ್ ಸೈಡು ಮತ್ತು ಕಾಲ್ ಸೈಡು ನಾವೇನು ಮಾಡಬೇಕು ಅಂತ ನೋಡ್ದು. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಗ್ಯಾಪ್ ಅಪ್ ಏನಾದರೂ ಆದರೆ, ಆಲ್ಮೋಸ್ಟ್ ಏನಾದರೂ ಗ್ಯಾಪ್ ಅಪ್ ಏನಾದ್ರು ಆದರೆ ನಮಗೆ ಇಲ್ಲಿಂದ ಗ್ಯಾಪ್ ಅಪ್ ಆದಮೇಲೆ ನೀವು ಯಾವುದೇ ಟ್ರೇಡ ಒಂದೇ ಸತಿ ಇನಿಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಒಂದು 15ರಿಂದ 20 ನಿಮಿಷ, ಇಲ್ಲಾಂದರೆ ಗ್ಯಾಪ್ ಅಪ್ ಆದಾಗ ಯಾವತ್ತೂ ನೀವು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋದೇ ಒಳ್ಳೆಯದು. ಸೊ ಅಲ್ಲಿ ನಮಗೆ ಸ್ವಿಂಗ್ಸ್ಗಳು ಕ್ರಿಯೇಟ್ ಆಗ್ತವೆ. ಯಾವ ಸ್ವಿಂಗಲ್ಲಿ ನಾವು ಟ್ರೇಡ್ ತೊಗೋಬೇಕು ಅನ್ನೋದು ಅದೇ ತೋರಿಸುತ್ತೆ. ಸೊ ಆ ಸ್ವಿಂಗಲ್ಲಿ ಬಂದು ನಾವು ಟ್ರೇಡ್ನ ತೊಗೊಂಡು ನಾವು ನಮ್ಮ ಟಾರ್ಗೆಟ್ನ ಕಂಪ್ಲೀಟಾಗಿ ಅಚೀವ್ ಮಾಡ್ಬೋದು. ಇಲ್ಲೇನಾದ್ರು ಬಂದರೆ ಮತ್ತೆ ರೀಟ್ರೇಸ್ಮೆಂಟ್ ಬರುತ್ತೆ. ಈ ರೀಟ್ರೇಸ್ಮೆಂಟ್ ಝೋನ್ ಬ್ರೇಕ್ಔಟ್ ಆದಮೇಲೆ ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಗಿ ಮೇಲೆ ಹೋದರೆ ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿ ಹೋಗೋದು ತುಂಬ ಕಷ್ಟ ಇದೆ. ಸೊ ಇಫ್ ಇನ್ ಕೇಸ್ ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲೂ ಮತ್ತೆ ರೀಟ್ರೇಸ್ಮೆಂಟ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಈ ಥರ ಟೈಮ್ ಪಾಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಟೈಮ್ ಪಾಸ್ ಮಾಡಾದ್ಮೇಲೆ ಇಲ್ಲಿ ಈ ಝೋನ್ನ ಬ್ರೇಕ್ಔಟ್ ಮಾಡಾದ್ಮೇಲೆ ನೀವು ಇಲ್ಲಿಂದ ಇಲ್ಲಿಗೆ ಮತ್ತೆ ಕಾಲ್ ಸೈಡ್ ನೋಡಿ, ಇಲ್ಲ ಅಂದರೆ ಮತ್ತೆ ಇಲ್ಲೇ ಕರೆಕ್ಷನ್ ಬಂದು ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ಸು ನಾಳೆ ತುಂಬ ಇದೆ. ಸೊ ಇದು ಗ್ಯಾಪ್ ಅಪ್ ಆದಾಗ ಏನು ಮಾಡಬೇಕು ಅಂತ ನೋಡಿದ್ರಿ. ಸೊ ಅದೇ ನಮ್ಮ ಮಾರ್ಕೆಟು ಗ್ಯಾಪ್ ಡೌನ್ ಏನಾದ್ರು ಆದರೆ, ಇಲ್ಲಿ ನಮ್ಮ ಗ್ಯಾಪ್ ಡೌನ್ ಏನಾದ್ರು ಆದಾಗ ನಾವಿಲ್ಲಿ ಏನು ಮಾಡಬೇಕು ಅಂದರೆ, ಸೊ ಒಂದು ಈ ಲೆವೆಲ್ವರೆಗೂ ಒಂದು 50ರಿಂದ ಗ್ಯಾಪ್ ಡೌನ್ ಆದರೆ, ಸೊ ನೋಡಿ ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬಂದ್ಮೇಲೆ ಮತ್ತೆ ರೀಟ್ರೇಸ್ಮೆಂಟ್ ಹೋಗುತ್ತೆ. ಈ ರೀಟ್ರೇಸ್ಮೆಂಟ್ ಹೋಗಿ ನೀವು ಯಾವುದೇ ಕಾರಣಕ್ಕೂ ಅದೇ ಹೇಳಿದ್ನಲ್ಲ, ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಆದಾಗ ಒಂದು ಹಾಫ್ ಆನ್ ಅವರ್ 3/4 ಗಂಟೆ ಕಾಯಿರಿ. ಒಂದೇ ಸತಿ ಟ್ರೇಡ್ ಪ್ಲ್ಯಾನ್ ಮಾಡಬೇಡಿ. ಅದೇ ಒಂದು ಸ್ವಿಂಗ ಕ್ರಿಯೇಟ್ ಮಾಡಿ ನಮಗೆ ಇಂಥ ಕಡೆ ಟ್ರೇಡ್ ತೊಗೋಬೇಕು ಅಂತ ತೋರಿಸುತ್ತೆ. ಸೊ ಇದನ್ನು ಈ ಕೆಳಗಡೆ ಬ್ರೇಕ್ಔಟ್ ಮಾಡಿದ್ರೆ ಏನು ನಾನು ಬ್ಲೂ ಕಲರ್ ಲೈನ್ ಹಾಕಿದ್ದೀನಿ, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಂತ ಪ್ಲ್ಯಾನ್ ಮಾಡಿ ಇಲ್ಲಿಂದ, ಇಲ್ಲ ಅಂದರೆ ಇದನ್ನೇ ಸಪೋರ್ಟ್ ತಗೊಂಡು ಮತ್ತೆ ಮೇಲೋಗೋ ಚಾನ್ಸಸ್ ಇರುತ್ತೆ. ನೀವು ಆರಾಮಾಗಿ ಒಂದು ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ಕೋಬೋದು ಇದ್ರ ಕರೆಕ್ಷನಲ್ಲಿ. ಸೊ ಇದು ಗ್ಯಾಪ್ ಅಪ್ಪು, ಗ್ಯಾಪ್ ಡೌನು ಮತ್ತು ಫ್ಲಾಟಿಶ್ ಓಪನ್ ಆದಾಗ, ಮತ್ತು ಅದೇನಾದರೂ ರಿವರ್ಸ್ ಕರೆಕ್ಷನ್ ಬಂದಾದಮೇಲೆ ನಾವು ಟ್ರೇಡ್ ಪ್ಲ್ಯಾನ್ನ ನಾವೇನು ಮಾಡಬೇಕು ಅಂತ ನೋಡ್ದು. ಸೊ ಆ ಟ್ರೇಡ್ ಪ್ಲ್ಯಾನ್ ನೋಡಾದ್ಮೇಲೆ ಇನ್ನು ನೆಕ್ಸ್ಟು ನೋಡಿ, ಇದು ಕಂಪ್ಲೀಟಾಗಿ ಏನು ಹೇಳ್ತಿದೆ ಅಂದರೆ, ಈಗ ನಾನು ಇಷ್ಟು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಏನಕ್ಕಪ್ಪ ಅಂದರೆ, ಹೆಡ್ ಆ್ಯಂಡ್ ಶೋಲ್ಡರ್, ಇದು ಒಂದು ನಿಮಿಷ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನ ನಮಗೆ ತೋರಿಸ್ತೈತೆ. ಸೊ ಅದು ಹೆಂಗಪ್ಪ ಅಂದರೆ, ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದೊಂದು ಝೋನು ಇಲ್ಲಿಗಾದರೆ ಮತ್ತೆ ನಮಗೆ ನೋಡಿ ಇದೊಂದು ಹೆಡ್ಡು, ಮತ್ತೆ ಏನಪ್ಪ ಅಂದರೆ ಅದನ್ನೇ ತೊಗೋತೀನಿ. ಇಲ್ಲಿ ಏನಕ್ಕೆ ನಿಮ್ಗೆ ಇದನ್ನು ನಾನು ತೋರಿಸ್ತಿದ್ದೀನಿ ಅಂದರೆ,
ಸೊ ಇಲ್ಲಿಂದ ಇದೊಂದು ಝೋನು ಮತ್ತು ಇದೊಂದು ಝೋನು ಹಂಗೆ ಇರಲಿ. ಮತ್ತು ಇನ್ನೊಂದು ಸತಿ ನಾನು ಅದನ್ನು ತೊಗೋತೀನಿ ಮತ್ತೆ ಹೊಸ್ದಾಗಿ. ಸೊ ಇಲ್ಲಿಂದ ಇಲ್ಲಿವರೆಗೆ ತಗೊಂಡ್ರೆ ಇದೊಂದು ಝೋನು, ಹೆಡ್ಡು ಶೋಲ್ಡ್ರು, ಹೆಡ್ಡು, ಇದೊಂದು ಶೋಲ್ಡ್ರು. ಇಲ್ಲೇ ಗೊತ್ತಾಗ್ತಿದೆ 1 2 ಇಲ್ಲೊಂದು 3 ಬರುತ್ತೆ. ಸೊ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಆಗಿರೋದ್ರಿಂದ ನಮಗೆ ಇಲ್ಲಿ ಮಾರ್ಕೆಟು ತುಂಬ ಪಾಸಿಟಿವ್ ಸೆನ್ಸಿಟಿವ್ನ ತೋರಿಸ್ತಿದೆ. ಸೊ ನೀವು ಇಲ್ಲಿ ಪಾಸಿಟಿವ್ ಆಗಿ ಮಾರ್ಕೆಟ್ನ ನೋಡ್ಬೋದು. 26,000 ಎಬೋ ಮೇಲೆ ಮಾರ್ಕೆಟ್ ಹೋಗೋ ಚಾನ್ಸಸ್ ಇದೆ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮ ಮಾರ್ಕೆಟು ಈ ಥರ ಪಾಸಿಟಿವ್ ಆಗಿ ಹೋಗ್ತಾ ಇರೋದಕ್ಕೆ ಅಂದರೆ ಎಲ್ಲ ವಿದೇಶಿಯ ಮಾರ್ಕೆಟು ಕೆಳಗಡೆ ನೆಗೆಟಿವ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಆಗಿ ಹೋಗೋ ಕಾರಣ CPI ಡಾಟಾ ಕಡಿಮೆ ಬಂದಿರುವುದು. ಮತ್ತು FIS ಹೂಡಿಕೆದಾರರು ಮತ್ತೆ ಮರಳಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟಿಗೆ ಬಂದವರು. ಸೊ ಅವ್ರು ಆಗಲೇ ಅಕ್ಟೋಬರ್ ಮಂತಲ್ಲೇ ಬಂದಿದ್ರು. ಸೊ ಅಕ್ಟೋಬರ್ ಮಂತಲ್ಲಿ ಅವರು ಶಾರ್ಟ್ ಟರ್ಮ್ನ ಪ್ಲ್ಯಾನ್ ಮಾಡಿಕೊಂಡು ಅವ್ರವ್ರ ಪ್ರಾಫಿಟ್ ಬುಕ್ ಮಾಡ್ಕೋದ್ರು. ಸೊ ಇವಾಗ ಮಾತ್ರ ಮತ್ತೆ ಅವರು ಬಂದಿದ್ದಾರೆ. ಸೊ US ಮಾರ್ಕೆಟಲ್ಲಿ ಏನಕ್ಕೆ ನೆಗೆಟಿವ್ ಆಗಿ ಟ್ರೇಡ್ ಮಾಡ್ತಿದೆ ಅಂದರೆ US ಫೆಡ್ ನೀತಿ ಆ್ಯಂಡ್ ವಿಧಿಯ ಫಲಿತಾಂಶಗಳು ಇನ್ನೂ ಜಾಗತಿಕವಾಗಿ ಬಂದಿಲ್ಲ. ಸೊ ಅದಕ್ಕೆ ಒಂದು ಮೇನ್ ಥಿಂಗ್ ಆಗಿ ಅದು ನೆಗೆಟಿವಲ್ಲಿ ಹೋಗ್ತಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಡಾಟಾ ನೋಡಿ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡಿ 5 ಮಿನಿಟ್ಸ್ ಕ್ಯಾಂಡ್ಲು. ಸೊ ಈಗ ಮಾರ್ಕೆಟ್ ಏನಾದರೂ ನಮಗೆ ನಾಳೆ ಫ್ಲಾಟಿಶ್ ಓಪನ್ ಆದರೆ, ಸೊ ಇದನ್ನು ತೆಗೆದು ಒಂದು ನಿಮಿಷ ಒಂದು ಆರಿಜೆಂಟಲ್ ರನ್ನ ಡ್ರಾ ಮಾಡ್ಕೋತೀನಿ. ಸೊ ಇಲ್ಲಿಗೆ ಓಕೆನಾ. ಮಾರ್ಕೆಟ್ ಏನಾದರೂ ನಾಳೆ ಸೆನ್ಸೆಕ್ಸಲ್ಲಿ ನಮಗೆ ಫ್ಲಾಟಿಶ್ ಓಪನ್ ಆದರೆ, ಈ ಫ್ಲಾಟಿಶಲ್ಲಿ ಓಪನ್ ಆದರೆ ಇಲ್ಲಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡ್ಲು ವೆಯ್ಟ್ ಮಾಡಿ, ಮತ್ತು ರೀಟ್ರೇಸ್ಮೆಂಟ್ ಬರುತ್ತೆ. ಈ ರೀಟ್ರೇಸ್ಮೆಂಟ್ ಝೋನ್ ಬ್ರೇಕ್ಔಟ್ ಆದಮೇಲೆ ಈ ಬ್ಲೂ ಕಲರ್ ಲೈನ್ಗೆ ಫಸ್ಟ್ ಟಾರ್ಗೆಟು ಮತ್ತು ಈ ರೆಡ್ ಕಲರ್ ಲೈನ್ಗೆ ಸೆಕೆಂಡ್ ಟಾರ್ಗೆಟು ಅಂತ ಪ್ಲ್ಯಾನ್ ಮಾಡಿ. ಸರ್ ಏನು ಸರ್ ಯಾವಾಗಲೂ ರೀಟ್ರೇಸ್ಮೆಂಟ್ ಝೋನ್ ಅಂತಲೇ ಇರ್ತೀರಾ? ರೀಟ್ರೇಸ್ಮೆಂಟ್ ಅಂತಲೇ. ರೀಟ್ರೇಸ್ಮೆಂಟ್ ಅಂದರೆ ಒನ್ ಆಫ್ ದಿ ಮೇನ್ ಪಕ್ಕಾ ಬ್ರೇಕ್ಔಟ್ ಕ್ಯಾಂಡಲ್. ಅಂದರೆ ರೀಟ್ರೇಸ್ಮೆಂಟ್ ಬರ್ತಿದೆ ಅಂದರೆ ಐದರ್ ಇಟ್ ಮೇ ಬಿ ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು. ಸೊ ಅಲ್ಲೇ ನಮಗೆ ಒಂದು ಎಂಡ್ ಕನ್ಫರ್ಮ್ ಆಗಿರುತ್ತೆ, ಇನ್ನೊಂದು ಎಂಡು ಕನ್ಫರ್ಮ್ ಮಾಡೋಕ್ಕೆ ಹೋಗಿ ಮತ್ತೆ ಮೇಲೆ ಬರ್ತಾ ಇರುತ್ತೆ. ಸೊ ಅದು ಕನ್ಫರ್ಮ್ ಮಾಡೋಕ್ಕೆ ಹೋಗಿ ಮೇಲೆ ಬರ್ತಿರೋದು ನಾನು ಮೇಲೆ ಹೋಗ್ತಾ ಇದ್ದೀನಿ ಅಂತ ಬಯರ್ಸ್ನ ಕರ್ಕೊಂಬರ್ತಾ ಇರೋದು ಅನ್ನೋದು ಒಂದು ಇಂಡಿಕೇಶನ್ ಕೊಡೋದ್ರಿಂದ ರೀಟ್ರೇಸ್ಮೆಂಟ್ ಝೋನಲ್ಲಿ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಿ ಫೇಕ್ ಬ್ರೇಕ್ಔಟ್ಗೆ ಒಳಗಾಗಬೇಡಿ ಅಂತ ನಾನು ಹೇಳ್ತೀನಿ. ಸೊ ಇದು ಒನ್ ಆಫ್ ದಿ ಫ್ಲಾಟಿಶ್ ಓಪನ್ ಆದಾಗ. ಸೊ ಅದೇ ರೀತಿ ಇಲ್ಲಿ ಮತ್ತೆ ನಮ್ಮ ಮಾರ್ಕೆಟು ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಇಲ್ಲಿ ಝೋನು 5 ಮಿನಿಟ್ಸ್ ಕ್ಯಾಂಡಲ್ ಬರೋಂಗಂಟ ಕಾಯಿರಿ. ಮತ್ತೆ ರೀಟ್ರೇಸ್ಮೆಂಟ್ ಆದಮೇಲೆ ಈ ರೀಟ್ರೇಸ್ಮೆಂಟ್ ಝೋನ್ ಬ್ರೇಕ್ಔಟ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಟ್ರೇಡ್ನ ತಕ್ಕನಾಗಿ ನಿಮ್ಮ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ನನ್ನ ನಾಲೆಡ್ಜ್ ಜೊತೆ. ಸೊ ನಿಮ್ಮ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಷ್ಟು ನಿಫ್ಟಿ ಸೆನ್ಸೆಕ್ಸ್ದಾಯಿತು. ಸೊ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೀಗೆ ಸಪೋರ್ಟ್ ಮಾಡ್ತಾ ಹೋಗಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಇಷ್ಟ ಆದರೆ ಜಾಯ್ನ್ ಆಗಿ, ಡೈಲಿ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಬಟ್ ಇದ್ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.